ಮುಖ ಎಷ್ಟೇ ಡಲ್ ಆಗಿರಲಿ, ಡಾರ್ಕ್ ಆಗಿರಲಿ, ಕಪ್ಪಾಗಿರಲಿ, ಇವತ್ತಿನ ಸಿಂಪಲ್ ರೆಮಿಡಿ ಮ್ಯಾಜಿಕ್ ಮಾಡುತ್ತೆ. ಯಾವುದೇ ಪಾರ್ಲರ್ಗೆ ಹೋಗದೇ ಮನೆಯಲ್ಲೇ ಇರೋವಂಥ ಪದಾರ್ಥವನ್ನು ಬಳಸ್ಕೊಂಡು ಒಳ್ಳೆ ಗ್ಲೋ ಅನ್ನೋಂಥದ್ದು ಮುಖದಲ್ಲಿ ಬರುತ್ತೆ. ಇನ್ನು ಯಾರಿಗೆ ತುಂಬ ವರ್ಷಗಳಿಂದ ಕಾಡ್ತಾ ಇರುವಂಥ ಬಂಗಿನ ಸಮಸ್ಯೆ ಆಗಿರ್ಬೋದು, ಅಥವಾ ಮುಖದಲ್ಲಿ ಅಲ್ಲಲ್ಲಿ ಕಪ್ಪು ಚುಕ್ಕೆಗಳು, ಕಪ್ಪು ಮಚ್ಚೆಗಳು, ಅಥವಾ ಚರ್ಮ ತುಂಬಾ ಡ್ರೈ ಆಗ್ತಾ ಇದೆ, ಒಣಗ್ತಾ ಇದೆ, ಸಿಪ್ಪೆ ಕೀಳ್ತಾ ಇದೆ ಅಂದರೆ ಈ ಒಂದು ಮನೆಮದ್ದು ನಿಮಗೆ ಸೂಪರಾಗಿ ವರ್ಕ್ ಆಗುತ್ತೆ. ಒಳ್ಳೆ ಗ್ಲೋ ಬರುತ್ತೆ. ಇನ್ಸ್ಟೆಂಟಾಗಿ ಹೊಳಪು ಅನ್ನುವಂಥದ್ದು ನಮ್ಮ ಚರ್ಮದಲ್ಲಿ ಬರಲಿಕ್ಕೆ ಸೂಪರಾಗಿ ವರ್ಕ್ ಆಗುತ್ತೆ. ಇದು ಅಡುಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ಮಾಡಿಕೊಳ್ಳುವಂಥ ಒಂದು ಸಿಂಪಲ್ ಮ್ಯಾಜಿಕಲ್ ರೆಮಿಡಿ ಅಂತಲೇ ಹೇಳ್ಬೋದು. ಈ ಒಂದು ಮ್ಯಾಜಿಕಲ್ ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೊದಲದಾಗಿ ತೊಗೊಳ್ತಾ ಇದ್ದೀನಿ ಅಕ್ಕಿ ಅಡುಗೆ ಮನೆಯಲ್ಲಿ ಸಿಕ್ಕೇ ಸಿಗುತ್ತೆ. ಮನೆಯಲ್ಲಿ ಬಳಸುವಂಥ ಯಾವುದೇ ಅಕ್ಕಿ ಆಗಿದ್ದರೂ ಪರವಾಗಿಲ್ಲ, ಅದನ್ನು ನೀವಿಲ್ಲಿ ತೊಗೊಳ್ಬೋದು. ಇನ್ನು ತುಂಬ ನಮಗೆ ಸ್ಕಿನ್ನು ಡಲ್ ಆಗಿದೆ, ಡಾರ್ಕ್ ಆಗಿದೆ ಅಂದರೆ ಒಳ್ಳೆ ಹೊಳಪು ಬರ್ತಾ ಹೋಗುತ್ತೆ. ಜೊತೆಗೆ ಸನ್ ಟ್ಯಾನ್, ಸನ್ ಬರ್ನ್ ಆಗಿದ್ದರೂ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಡ್ಯಾಮೇಜ್ ಆಗ್ತಾ ಇದ್ದರೂ ಸ್ಕಿನ್ನು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಒಳ್ಳೆ ಗ್ಲೋ ಬರುತ್ತೆ, ಶೈನ್ ಬರುತ್ತೆ, ಸಾಫ್ಟ್ ಆಗಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ರೈಸ್ ಅಂತಲೇ ಹೇಳ್ಬೋದು. ಆನಂತರ ನಾನಿಲ್ಲಿ ಕೆಂಪು ಬೇಳೆ, ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ. ಮಸೂರ್ ದಾಲ್ ಅಂತ ಏನು ಕರಿತೀವಿ, ಮಾಮೂಲಿ ಬೇಳೆ ಅಲ್ಲ, ಮಸೂರ್ ದಾಲ್ ಕೆಂಪಾಗಿರುತ್ತೆ ಇದು. ಈ ಒಂದು ಬೇಳೆಯನ್ನು ತೊಗೊಂಡಿದ್ದೀನಿ. ಇದರಲ್ಲಂತೂ ತುಂಬಾ ಪ್ರೋಟೀನ್ಸು, ವಿಟಮಿನ್ಸು ಹೆಚ್ಚಾಗಿರುತ್ತೆ. ನಮ್ಮ ಸ್ಕಿನ್ನನ್ನು ಒಂದು ಒಳ್ಳೆ ಗ್ಲೋ ಬರಲಿಕ್ಕೆ ಹೆಲ್ಪ್ ಮಾಡುವಂಥ, ಜೊತೆಗೆ ಒಳ್ಳೆ ಶೈನ್ ಬರುತ್ತೆ, ತುಂಬ ಸಾಫ್ಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಬೇಳೆ ಕೂಡ ಅಷ್ಟೇ. ನಾನಿಲ್ಲಿ ಅಕ್ಕಿ ಮತ್ತು ಈ ಒಂದು ಮಸೂರ್ ದಾಲ್ ಏನಿತ್ತು ಎರಡನ್ನು ಒಂದು 2 ಟೀ ಸ್ಪೂನ್ ಆಗುವಷ್ಟು ಮೊದಲೇ ಒಂದು 2 3 ಗಂಟೆಗಳ ಮೊದಲು ನೆನೆಸಿಟ್ಕೊಂಡಿದ್ದೆ. ಅಥವಾ ನೀವು ಬೆಳಗ್ಗೆ ಮಾಡ್ಕೊಳ್ತೀವಿ ಅಂದರೆ ರಾತ್ರಿ ಸಮಯದಲ್ಲಿ ನೆನೆಸಿಟ್ಕೊಳ್ಬೋದು. ಸ್ವಲ್ಪ ನೆನೆಸಿರೋ ಅಂಥದ್ದಾದರೆ ತುಂಬ ಚೆನ್ನಾಗಿ ಇದನ್ನು ನಾವು ರುಬ್ಕೊಂಡಾಗ ತುಂಬ ನೈಸ್ ಆಗುತ್ತೆ. ಹಾಗಾಗಿ ಹಾಗೆಯೇ ಇಡಿಯಾಗಿರೋವಂಥದ್ದನ್ನು ನಾವು ರುಬ್ಕೊಳ್ಳೋದ್ರಿಂದ ಅಷ್ಟು ನೈಸ್ ಆಗೋದಿಲ್ಲ. ಹಾಗಾಗಿ ನೆನೆಸಿಟ್ಕೊಳ್ಬೇಕಾಗತ್ತೆ. ನೀವು ಬೇಕಿತ್ತು ಅಂದರೆ ಇದರೊಟ್ಟಿಗೆ ಒಂದೆರಡು ಬಾದಾಮಿ ಕೂಡ ಹಾಕ್ಕೊಳ್ಬೋದು. ಅದು ಕೂಡ ಒಳ್ಳೆ ಗ್ಲೋ ಕೊಡುತ್ತೆ ಸ್ಕಿನ್ನಿಗೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ತೊಳೆದಿರೋ ಅಂಥದ್ದನ್ನು ಒಂದು 2 3 ಗಂಟೆ ನೆನೆಸಿಟ್ಕೊಳ್ಬೇಕು. ಚೆನ್ನಾಗಿ ಒಂದು 2 3 ಸತಿ ತೊಳೆದು ಆನಂತರ ನೀರು ಹಾಕ್ಕೊಂಡು ನೆನೆಸ್ಕೊಳ್ಬೇಕು. ನಾನು ನೀರಿನ ಸಮೇತವಾಗಿಯೇ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಬೇಡಿ. ನೋಡಿ, ಈ ರೀತಿ ತುಂಬ ನೈಸ್ ಆಗಿರೋಂಥ ಒಂದು ಪೇಸ್ಟ್ ರೀತಿ ಇದನ್ನು ರುಬ್ಕೊಳ್ಬೇಕು. ಅಂದರೆ ನೀರನ್ನು ಜಾಸ್ತಿ ಹಾಕಿರೋದ್ರಿಂದ ಇದನ್ನು ನಾವಿಲ್ಲಿ ಶೋಧಿಸ್ಕೊಳ್ಬೇಕಾಗತ್ತೆ. ಈ ರೀತಿ ತುಂಬ ನೈಸಾಗಿ ಇದನ್ನು ರುಬ್ಕೊಳ್ಬೇಕು. ನಾನು ಮೊದಲೇ ಹೇಳಿದಾಗೆ ಇದರೊಟ್ಟಿಗೆ ನೀವು ಒಂದೆರಡು ಬಾದಾಮಿನ ಹಾಕ್ಕೊಳ್ತೀವಿ ಅಂದರೆ ಹಾಕ್ಕೊಳ್ಬೋದು. ಅದು ಕೂಡ ಸ್ಕಿನ್ನಿಗೆ ಒಂದೊಳ್ಳೆ ಗ್ಲೋವನ್ನು ಕೊಡ್ತಾ ಹೋಗುತ್ತೆ. ನೋಡಿ, ರುಬ್ಬಿರೋವಂಥ ಮಿಶ್ರಣವನ್ನು ಇಲ್ಲಿ ಶೋಧಿಸ್ಕೊಳ್ಬೇಕು. ಅಂದರೆ ಅದರಲ್ಲಿ ತರಿ ಭಾಗ ಹಾಗೆಯೇ ಬೇಳೆದು ಮತ್ತು ಅಕ್ಕಿದು ಉಳಿದಿರುತ್ತಲ್ಲ, ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಶೋಧಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಯಾಕಂದರೆ ಇದು ತುಂಬ ನೈಸ್ ಪೇಸ್ಟ್ ಆಗಿರೋದಿಲ್ಲ, ಕೆಲವೊಂದು ಕಡೆ ಹಾಗೆಯೇ ಉಳಿದ್ಬಿಟ್ಟಿರುತ್ತೆ. ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ನಾವಿಲ್ಲಿ ಇದನ್ನು ಶೋಧಿಸ್ಕೊಳ್ಬೇಕು. ಇದಾಗಿದೆ. ಈಗ ಈ ಒಂದು ಮಿಶ್ರಣವನ್ನು ನಾನಿಲ್ಲಿ ಒಂದು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಪುಟಾಣಿ ಬಾಣಲೆಗೆ ಈ ಒಂದು ಮಿಶ್ರಣವನ್ನು ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ಕಾಯಿಸ್ತಾ ಹೋಗಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು, ಮೀಡಿಯಮ್ಮು ಬೇಡ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಗಟ್ಟಿ ಆಗೋವರೆಗೂ ಇದೇ ರೀತಿಯಾಗಿ ತಿರುಗಿಸ್ತಾ ಇರಬೇಕು. ಇಲ್ಲಾಂದರೆ ಅದು ಹಾಗೆಯೇ ಗಂಟು ಆಗಿಬಿಡುತ್ತೆ. ಹಾಗಾಗಿ ಇದನ್ನು ನೋಡಿ ಚೆನ್ನಾಗಿ ಗಟ್ಟಿ ಆಗೋವರೆಗೂ ಇದೇ ರೀತಿಯಾಗಿ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ತಿರುಗಿಸ್ತಾ ಈ ರೀತಿಯಾಗಿ ನಿಧಾನವಾಗಿ ಗಟ್ಟಿಯಾಗಲಿಕ್ಕೆ ಶುರುವಾಗುತ್ತೆ. ನಾನು ಮೊದಲೇ ಹೇಳಿದಾಗೆ ಹಾಗೇ ಬಿಟ್ಬಿಟ್ರೆ ತಳ ಹಿಡಿದ್ಬಿಡುತ್ತೆ, ಜೊತೆಗೆ ಅಲ್ಲಲ್ಲಿ ಗಂಟುಗಳು ಹೆಚ್ಚಾಗುತ್ತೆ. ಹಾಗಾಗಿ ತಿರುಗಿಸ್ತಾನೆ ಇರಬೇಕು. ಈ ರೀತಿಯಾಗಿ ಅದು ಗಟ್ಟಿಯಾಗಲಿಕ್ಕೆ ಶುರುವಾಗಿದೆ ಅನ್ನುವಂಥ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇನ್ನು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಈ ಒಂದು ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವೇನು ಮೊದಲೇ ಬೇಯಿಸಿ ಒಂದು ಮುದ್ದೆ ಥರ ಮಾಡ್ಕೊಂಡಿದ್ದೀವಲ್ಲ, ಆ ಒಂದು ಮಿಶ್ರಣವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನಿಲ್ಲಿ ಇದನ್ನು ರುಬ್ಕೊಳ್ಳೋದಕ್ಕೆ ಹಸಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 3 ಟೀ ಸ್ಪೂನ್ ಆಗೋಷ್ಟು. ಅಂದರೆ ನಿಮಗೆ ಇದು ನೀವು ಎಷ್ಟು ತೊಗೊಂಡಿದ್ದೀರೋ ಅದ್ರ ಮೇಲೆ ಹೋಗುತ್ತೆ. ಜಾಸ್ತಿ ಬೇಕಿತ್ತು ಅಂದರೆ ಜಾಸ್ತಿ ಹಾಕ್ಕೊಂಡು, ಸ್ವಲ್ಪ ನೋಡಿ ಇದಕ್ಕಿಂತ ತೆಳು ಬೇಕಿತ್ತು ಅಂದರೆ ಮಾಡ್ಕೊಳ್ಬೋದು. ಇಲ್ಲಾಂದರೆ ಈ ರೀತಿ ಕ್ರೀಮ್ ರೀತಿ ಇರಲಿ ಅಂದರೆ ಈ ರೀತಿಯೇ ಮಾಡ್ಕೊಳ್ಬೋದು. ಆ ನಂತರ ಇದನ್ನು ನಾನಿಲ್ಲಿ ಒಂದು ಬೌಲಿಗೆ ತೆಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಒಂದೊಳ್ಳೆ ಕ್ರೀಮ್ ಅನ್ನೋವಂಥದ್ದು ರೆಡಿಯಾಗಿದೆ. ಇದನ್ನು ಬೌಲಿಗೆ ಹಾಕಿ ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿರುತ್ತೆ. ಖಂಡಿತವಾಗ್ಲೂ ಇದನ್ನು ಅಪ್ಲೈ ಮಾಡಿದ್ರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಇದನ್ನು ಹಚ್ಕೊಂಡಿದ್ದೀವಿ ಅಂತೇಳಿ, ಅಷ್ಟು ಒಂದು ಸಾಫ್ಟಾಗಿರುತ್ತೆ. ಆನಂತರ ಇದರೊಟ್ಟಿಗೆ ನಾನಿಲ್ಲಿ ವಿಟಮಿನ್ ಇ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ಕ್ಯಾಪ್ಸುಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದರಿಂದನೂ ಕೂಡ ಅಷ್ಟೇ ಮುಖದಲ್ಲಿ ಒಂದು ಒಳ್ಳೆ ಹೊಳಪು ಬರುತ್ತೆ, ಗ್ಲೋ ಬರಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಆನಂತರ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು
ಕೊಬ್ಬರಿ ಎಣ್ಣೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿತ್ತು ಅಂದರೆ ಬಾದಾಮ್ ಆಯಿಲ್ ಕೂಡ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಒಂದು ಒಳ್ಳೆ ಮಾಯಿಶ್ಚರೈಸರ್ ಆಗೂ ಕೂಡ ಕೆಲಸ ಮಾಡುತ್ತೆ. ಪಿಗ್ಮೆಂಟೇಷನ್ ಆಗಿರ್ಬೋದು, ಮಚ್ಚೆ ಕಲೆಗಳಾಗಿರ್ಬೋದು ಅಥವಾ ಮೊಡವೆ ಕಲೆಗಳನ್ನು ರಿಮೂವ್ ಮಾಡಲಿಕ್ಕೆ ಕೊಬ್ಬರಿ ಎಣ್ಣೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಈ 2 ಆಯಿಲನ್ನು ಹಾಕಾದ್ಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಒಳ್ಳೆ ಕ್ರೀಮ್ ಅನ್ನುವಂಥದ್ದು ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಮುಟ್ಟಿದ್ರೆ ಅಷ್ಟು ಸಾಫ್ಟಾಗಿರುತ್ತೆ ಅಂದರೆ ಖಂಡಿತ ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಒಳ್ಳೆ ಗ್ಲೋ ಬರುತ್ತೆ, ಇನ್ಸ್ಟೆಂಟಾಗಿ ಹೊಳಪು ಬರುತ್ತೆ, ತುಂಬ ಸಾಫ್ಟ್ ಆಗುತ್ತೆ. ಜೊತೆಗೆ ಮುಖದಲ್ಲಿ ಇರುವಂಥ ಪಿಗ್ಮೆಂಟೇಷನ್ನು, ಮಚ್ಚೆ ಕಲೆಗಳಾಗಿರ್ಬೋದು ಅಥವಾ ಮೊಡವೆ ಕಲೆಗಳಾಗಿರ್ಬೋದು ಅಥವಾ ತುಂಬ ನಮಗೆ ಕಣ್ಣಿನ ಸುತ್ತ, ಬಾಯಿ ಸುತ್ತ ಅಥವಾ ಹಣೆ ಮೇಲೆ ನೆರಿಗೆಗಳು ಬೀಳ್ತಾ ಇದೆ, ಚರ್ಮ ತುಂಬ ಜೋತು ಬೀಳ್ತಾ ಇದೆ ಅಂದರೆ ಆ ಭಾಗದಲ್ಲಿ ಚರ್ಮ ತುಂಬ ಟೈಟ್ ಆಗುತ್ತೆ, ನೆರಿಗೆಗಳು ಕಡಿಮೆ ಆಗಿ ಒಂದು ಒಳ್ಳೆ ಸ್ಕಿನ್ ಅನ್ನುವಂಥದ್ದು ಟೈಟ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಹಚ್ಚಿ ಒಂದು 15ರಿಂದ 20 ನಿಮಿಷ ಹಾಗೇ ಬಿಟ್ಟು ಆನಂತರ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ಮುಖವನ್ನು ತೊಳಿತಾ ಬನ್ನಿ. ಇದನ್ನು ನೀವು ಮುಖ, ಕತ್ತು, ಕೈ, ಕಾಲಿಗೆಲ್ಲನೂ ಹಚ್ಕೊಳ್ಬೋದು. ಒಳ್ಳೆ ಗ್ಲೋ ಕೊಡುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಸೂಪರ್ ಆಗಿರುವಂಥ ಒಂದು ಹೋಮ್ ಮೇಡ್ ರೆಮಿಡಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು.